ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಡ್ರಿಪ್ ಬೆಳಗ್ಗಿನ ಕಾಯಕ ಶುರು ಮಾಡಿಬಿಟ್ಟಿದ್ದಾರೆ NK ಭಟ್ರು. ಒಂದಷ್ಟು ಅಡಿಕೆ ಕೊಯ್ದು ಹಾಕಿದ್ದಾರೆ. ಇನ್ನಷ್ಟು ಕೊಯ್ಯುವುದಿದೆ. ಕೊನೆಗೌಡು ಬರಲಿಲ್ಲ, ಮಳೆ ಬೀಳ್ತಾ ಇದೆ, ಇವರೇ ಗೊತ್ತು. ಮತ್ತೆ ಡ್ರಿಪ್ ಬೇರೆ ಹಾಕಿದ್ದಲ್ಲ, ಮಳೆ ಬೇರೆ ಹೋಗ್ತಾ ಇದ್ದಾವೆ. ಅಲ್ಲಿಗೆ ಹೂವು. ನಮ್ಮ ಮಲೆನಾಡು ಹಳ್ಳಿಯಲ್ಲಿ ಬೆಳಗಿನ ವಾತಾವರಣ ನೋಡೋಕ್ಕೆ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ಹೂವೆಲ್ಲ ಹರಡ್ಕೊಂಡು ಇರುತ್ತಲ್ಲ, ಹಾಗೆ ಹಕ್ಕಿಗಳ ಚಿಲಿಪಿಲಿ ತುಂಬ ಚೆನ್ನಾಗಿರುತ್ತೆ. ಯುಕ್ತ ಬೇಬಿ ಅಜ್ಜಿಗೆ ಎಷ್ಟು ಹೆಲ್ಪ್ ಮಾಡ್ತಾಳೆ ನೋಡಿ. ಪಾನಿ ಕೊಂದು ಗುಬ್ಬಚ್ಚಿ ಕುತ್ಕೊಂಡಿದ್ದಾಳೆ ಗುಬ್ಬಚ್ಚಿ. ಬೆಳಗಿನ ತಿಂಡಿ ಬೆಲ್ಲ ತುಪ್ಪ, ಆಮೇಲೆ ಇದು ಕಾಯಿ ತುರಿಯಿಂದ ಮಾಡಿರೋದು, ಆಮೇಲೆ ಸಾಂಬಾರ್, ದೋಸೆ. ಇಲ್ಲಿ ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಇದೆ. ಇಲ್ಲಿ ಅಪ್ಪ ತಿಂಡಿ ತಿಂತಾ ಇದ್ದಾರೆ, ಆಮೇಲೆ ಯುಕ್ತ ಬೇಬಿ ತಿಂಡಿ ತಿಂತಾ ಇದ್ದಾಳೆ. ತಿಂಡಿ ಎಲ್ಲ ತಿಂದಿದ್ದಾಯಿತು. ಇವಾಗ ಪಕ್ಕದ ಮನೆಗೆ ಹೊರಟಿದ್ದೀನಿ. ಪಕ್ಕದ ಮನೆಯಲ್ಲಿ ಅಡಿಕೆ ಸುಲಿದು ಅಡಿಕೆ ಸಿಪ್ಪೆನೆಲ್ಲ ಚೆಲ್ತಾ ಇದ್ರು. ಅಡಿಕೆ ಸುಲಿಯೋದನ್ನು ತೋರಿಸೋಣ ಅಂತ ಹೊರಟಿದ್ದೀನಿ. ಅಡಿಕೆ ಸುಲಿಯೋದು ಒಂಥರ ಖುಷಿ ನೋಡೋಕ್ಕೆ. ಅದರಲ್ಲೂ ಫ್ರೆಶ್ ಆಗಿರೋ ಅಡಿಕೆನ ಸುಲಿಯೋದಂತೂ ಚೆನ್ನಾಗಿರುತ್ತೆ. ಬೇಗ ಬೇಗನೆ ಸುಲಿಯೋಕ್ಕಾಗತ್ತೆ. ಚಲೋ ಹಸಿರು ಅಡಿಕೆ ಸಿಕ್ಕದಲ್ಲ. ಚಲೋ ಚಲೋ ಕೊನೆ ಅಂದ್ರೆ ಇವರು ಗದ್ದೆಯಲ್ಲಿ ತೋಟವನ್ನು ಮಾಡಿದ್ದಾರೆ. ಅಡಿಕೆ ಮರ ಎಲ್ಲ ತುಂಬ ಎತ್ತರ ಹೋಗಿಲ್ಲ, ಕೈಗೆ ಸಿಗುತ್ತೆ. ಅಡಿಕೆ ಕೊನೆ ಎಲ್ಲ ಕೈಗೆ ಸಿಗುತ್ತೆ. ಮತ್ತು ಏಣಿ ಹಾಕ್ಕೊಂಡು ಕೂಡ ಕೊಯ್ಬೋದು. ಇಲ್ಲಾಂದರೆ ಹೈಟ್ ಹೋದರೆ ಕೊನೆಗೌಡನೇ ಬರಬೇಕಾಗತ್ತೆ. ಇವಾಗ ಹಾಗೇನಿಲ್ಲ, ಇವರೇ ಕೊಯ್ಕೊಂಡ್ಬಂದ್ಕೊಂಡು ಮಾಡ್ತಾಯಿದ್ದಾರೆ. ಕೊನೆನ ಆಗಲೇ ಹೇಳಿರೋ ಹಾಗೆ. ನಂತರ ಟೀ ಕಾಫಿನೆಲ್ಲ ಕುಡಿದ್ಬಿಟ್ಟು ಇವಾಗ ಬೆಳಗಿನ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಬಟ್ಟೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಅಡುಗೆ ಅದು ಇದು ಆಗುತ್ತೆ. ಸೊ ಇವಾಗ ಅಮ್ಮ ಬಟ್ಟೆನೆಲ್ಲ ತೆಗೆದುಕೊಡ್ತಾ ಇದ್ದಾನೆ, ನಾನು ಒಣಗಿಸ್ಬೇಕು ಇವಾಗ. ಯುಕ್ತ ಬೇಬಿ ಏನು ತಿಂತಿದ್ದಿ ಮಾಡು. ಈಗ ನೋಡಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ. ರೀಲ್ಸ್ ಎಲ್ಲಾದರೂ ಪ್ಲೇ ಆಗಿಬಿಟ್ರೆ ಮತ್ತೆ ಅದನ್ನು ಪ್ಲೇ ಮಾಡಿ ಅಂತ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವಳು. ಇವಾಗೇನೋ ಹೂ ಕೊಯ್ಯೋ ನೆನಪಾಗ್ಬಿಟ್ಟಿದೆ. ಸೊ ದೇವ್ರ ಮನೆಗೆ ಹೋಗಿ ಹೂವಿನ ಹಚ್ಕೆನೋ ತೊಗೊಂಬಂದ್ಲು, ಹೂ ಕೊಯ್ತೀನಿ ಅಂತ. ಕೊಯ್ ಹಾಂ ಹಾಕು. ಗುಡ್ ಗರ್ಲ್. ಹಾಂ ಕೊಯ್ ಮತ್ತು ಕೊಯ್.
ಹಾಕು. ಫ್ಲವರ್ಸ್ ಇಲ್ಲಿ ಬಾ ಕೊಡ್ತಿ ಬಾ. ಫ್ಲವರ್ಸ್ ಇದೆ. ಹ್ಞೂ ಹ್ಞೂ ಗುಲಾಬಿ ಹೂ ಬೇಕಾ? ರೋಸ್ ಬೇಕಾ? ರೋಸ್ ಬೇಕಾ? ಅಯ್ಯ ಇಲ್ಲಿ ನೋಡು ಯುಕ್ತ ಅದೇ ಶ್ರೀರಾಮ ತಡೆ ಇಷ್ಟು ಕ್ಷಣದ ಕೊಯ್ಕೆ ಬಂದಿಯ ಮತ್ತೆ ಎಂತ ಬತ್ತ ಚಟ್ನಿ ಒಂದು ಮಾಡ್ಲಕ್ಕನ ಸಾರಿಗೆ ಬತ್ತೀರ ಸಂಬಾರಕ್ಕೆ ಬತ್ತಿಲ್ಲ ಅಪ್ಪ ಇವಾಗ ಎಳೆ ಹಲಸಿನಕಾಯಿನ ತೊಗೊಬಂದರು. ಅದರಿಂದ ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ಹಾಗೆ ಮಧ್ಯಾಹ್ನ ಸುಮಾರು 11:45-12 ಗಂಟೆ ಆಗಿತ್ತು. ಮಜ್ಜಿಗೆ ಮತ್ತು ಚಿಪ್ಸನ್ನು ತಿಂತಾಯಿದ್ದೀವಿ. ಮಜ್ಜಿಗೆ ಕುಡಿದ್ಬಿಟ್ಟು ಚಿಪ್ಸನ್ನು ತಿಂತಾಯಿದ್ದೀವಿ. ಯುಕ್ತ ನೋಡಿ ಚಿಪ್ಸ್ ತನಗೆ ಬೇಕು ಅಂತ ಇಟ್ಕೊಂಡ್ಳು. ಅಮ್ಮ ಇಲ್ಲಿ ಎಳೆ ಹಲಸನ್ನು ಬೇಯಿಸಿ ಇಟ್ಟಿದ್ರು. ಸೊ ನಾನು ಡೀಟೇಲಾಗಿ ಮಾಡೋಕ್ಕಾಗಿಲ್ಲ. ಎಳೆ ಹಲಸನ್ನು ಸಿಪ್ಪೆ ತೆಗೆದುಬಿಟ್ಟು ಬೇಯಿಸಿ ಸಣ್ಣದಾಗಿ ಹೆಚ್ಕೊಂಡು ಬೇಯಿಸ್ಕೋಬೇಕು. ಉಪ್ಪು ಹಾಕಿ ಒಂದು 5-6 ಸಿಟಿ ಹೊಡಿಸ್ಬೇಕು. ಚೆನ್ನಾಗಿ ಬೇಯುತ್ತೆ. ಆಮೇಲೆ ಕಾಯಿ ತುರಿ ಎಳೆ ಹಲಸು ಬೇಯಿಸಿರೋದನ್ನು ತೊಗೋಬೇಕು. ನಂತರ ಹುಳಿಗೆ ಹುಣಸೆಹಣ್ಣನ್ನು ತೊಗೋಬೇಕು. ಆಮೇಲೆ ಮೆಣಸು ಮತ್ತು ಎಳ್ಳು, ಉದ್ದಿನಬೇಳೆ, ಸ್ವಲ್ಪ ಇಂಗು ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಹಿಂಗನ್ನು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಹಾಕ್ತಾಯಿದ್ರು ನಡೆಯುತ್ತೆ, ತೊಂದರೆ ಇಲ್ಲ. ಹಲಸಿನಕಾಯಿ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಮೇಯ್ನಾಗಿ ಅಂದರೆ ಹಸಿ ಈರುಳ್ಳಿನ ಹಾಕಿ ರುಬ್ಬಬೇಕು. ತುಂಬ ಚೆನ್ನಾಗಾಗುತ್ತೆ. ಹಲಸಿನಕಾಯಿ ಫ್ಲೇವರು ಮತ್ತು ಈರುಳ್ಳಿ ಫ್ಲೇವರ್ ಎರಡು ಮಿಕ್ಸ್ ಆದರೆ ಸಖತ್ ಟೇಸ್ಟ್ ಕೊಡುತ್ತೆ. ಇವಾಗ ನೋಡಿ ಒಂದು ಈರುಳ್ಳಿನ ಹೆಚ್ಚಿ ಹಾಕಿದ್ದೀವಿ. ನಂತರ ಇವಾಗ ರುಬ್ಬಬೇಕು. ಒಂದು ಕಡೆ ಎಳೆ ಹಲಸಿನ ಚಟ್ನಿ, ಆಮೇಲೆ ಇನ್ನೊಂದು ಕಡೆ ಸಾಂಬಾರು ಕೂಡ ಕುದೀತಾ ಇದೆ. ಇನ್ನೊಂದೆರಡು ಪದಾರ್ಥನ ಮಾಡಬೇಕು. ಈ ಥರ ಆಟದ ಸೆಟಪ್ ಎಲ್ಲ ಅವಳೇ ಹಾಕ್ಕೊಂಡಿದ್ವಿ. 2 ಚೇರು, ಆಮೇಲೆ 2 ಟೇಬಲು, ಕುರ್ಚಿನೆಲ್ಲ ಹಾಕ್ಕೊಂಡು ಅವಳೇ ಸೆಟಪ್ ಮಾಡಿಕೊಂಡು ನೋಡಿ ಆಟ ಆಡ್ತಿದ್ದಾಳೆ. ಎಲ್ಲ ಗೊಂಬೆನೆಲ್ಲ ಕುಣಿಸ್ಕೊಂಡು ಅವಳು ಟೀಚರ್ ಅಂತೆ ಏನೇನೋ ಹೇಳ್ತಾ ಇದ್ದಾಳೆ. ಎಲ್ಲ ನೋಡ್ಕೊಂಡು ಕಲ್ತ್ಕೋತಾಳೆ. ಮೇಲ್ಗಡೆ ಮನೆ ಚಿಕ್ಕಪ್ಪ ಪರಿಗಣನ ತೊಗೊಬಂದಿದ್ರು. ಸೊ ಯುಕ್ತ ತಿಂತಾ ಇದ್ದಾಳೆ ಇವಾಗ. ನಂತರ ಊಟದ ಟೈಮು. ಇವಾಗ ಮಾವಿನಕಾಯಿ ಹಪ್ಪುಳಿ ಮತ್ತು ಹಲಸಿನಕಾಯಿ ಚಟ್ನಿ ಮತ್ತು ಸಾಂಬಾರು ಮತ್ತು ಹಾಗಲಕಾಯಿ ಅಂಟು ಮಾಡಿರೋದಿತ್ತು. ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸಖತ್ತಾಗಿತ್ತು. ಈ ಥರ ಪದಾರ್ಥ ಎಲ್ಲ ಮಾಡಿಕೊಂಡ್ರೆ ಇನ್ನೊಂದು 4 ತುತ್ತು ಜಾಸ್ತಿನೇ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ರೆಸಿಪಿನೂ ನಾನು ಶೇರ್ ಮಾಡಿದ್ದೀನಿ. ಎಳೆ ಹಲಸಿನಕಾಯಿ ಚಟ್ನಿ ಮತ್ತು ಹಾಗಲಕಾಯಿ ಅಂಟು ಮತ್ತು ಮಾವಿನಕಾಯಿ ಹಪ್ಪುಳಿ ಎಲ್ಲ ರೆಸಿಪಿನೂ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೋಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಚಟ್ನಿ ಕಲಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಮೊದಲಿಗೆ ನನ್ನ ಫೇವ್ರೇಟ್ ಅಂತ. ಅದೇ ಟೈಮಿಗೆ ಒಬ್ಬರು ಮಾರ್ಕೆಟಿಂಗ್ ಮಾಡೋಕ್ಕೆ ಬಂದರು. BBA ಸ್ಟೂಡೆಂಟ್ ಅಂತೆ. ಆಮೇಲೆ ಆದಿಶಕ್ತಿ ಅಂತ ಕಂಪ್ನಿ. ಸೊ 1-2 ಪ್ರಾಡಕ್ಟ್ ತೊಗೊಂಡ್ವಿ. ಅವರು ಊಟ ಟೈಮಿಗೆ ಬಂದಿರೋದ್ರಿಂದ ಊಟ ಮಾಡಿ ಅಂತ ಹೇಳಿದ್ವಿ. ಊಟ ಮಾಡ್ಕೊಂಡು ಹೋದರು. ಶ್ರೀರಾಮಚಂದ್ರ ಕೃಪಾಳು ನಂತರ ಇದು ವಾಕಿಂಗ್ ಟೈಮ್. ನಾವು ವಾಕಿಂಗ್ ಬಂದಿದ್ದೀವಿ. ಯುಕ್ತ ಮತ್ತು ಅಪ್ಪ ಮೊದಲೇ ವಾಕಿಂಗ್ ಬಂದಿದ್ದರು. ಅವಳಿಗೆ ಸುಸ್ತಾಗ್ಬಿಟ್ಟಿದೆ. ಇವಾಗ ಇಲ್ಲಿ ಕೂತ್ಕೊಂಡಿದ್ದಾಳೆ. ಅದಕ್ಕೆ ನಾನು ಒಂದು ರೌಂಡ್ ವಾಕಿಂಗ್ ಹೋಗಿ ಬರ್ತೀನಿ ಇವಾಗ. ಇಷ್ಟೇ ಇವತ್ತಿನ ಲಾಗು. ನೆಕ್ಸ್ಟ್ ಹಳ್ಳಿಯ ಲಾಗು ಒಂದಿದೆ ಅಷ್ಟೇ. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ಮುಂದಿನ ಲಾಗಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.